ತಪ್ಪಲಾರ್ದಂಗ್ ನೋಡ್ರಿ ಜವಾರಿ ನ್ಯೂಸ್. ಅಸಲಿ ಆಟ ಶುರು ಮಾಡಿದ್ರ ರಮೇಶ್ ಜಾರಕಿಹೊಳಿ ಸರ್ಕಾರ ಉರುಳಿಸುವುದು ಪಕ್ಕನ 15 ಮಂದಿ ಶಾಸಕರನ್ನ ಒಗ್ಗೂಡಿಸುತ್ತಿದ್ದಾರಾ ಜಾರಕಿಹೊಳಿ 15 ಶಾಸಕರ ಬಳಿ ಸಹಿ ಹಾಕಿಸಿಕೊಂಡು ಹೋಗಿದ್ದಾರಾ ರಮೇಶ್ 2 ದಿನಗಳ ಹಿಂದೆಗೆ ಸಹಿ ಹಾಕಿಸಿಕೊಂಡಿದ್ದಾರೆ ಸಾಹುಕಾರ್ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೈಕಮಾಂಡ್ ಮುಂದೆ ಬಲ ಪ್ರದರ್ಶನಕ್ಕೆ ರಮೇಶ್ ಜಾರಕಿಹೊಳಿ ಮುಂದಾದ್ರ ರಮೇಶ್ ಜಾರಕಿಹೊಳಿ ಜೊತೆ ಇರುವಂತ 15 ಶಾಸಕರು ಯಾರು? ಉಮೇಶ್ ಕತ್ತಿ ಹೇಳಿಕೆ ಹಿಂದೆ ಇದೆಯಾ ರಮೇಶ್ ಅಸಲಿ ಆಟ? ಅಸಮಾಧಾನ ಸ್ಫೋಟಗೊಂಡ್ರು, ಅತೃಪ್ತರು ಮಾತನಾಡಿದ್ರು ಯಾಕೆ ಗೊತ್ತಾ? ಸಹಿ ಹಾಕಿ ಸೈಲೆಂಟ್ ಆಗಿದ್ದಾರಾ ಅತೃಪ್ತರು? 4 ದಿನ ಕಾದು ನೋಡಿ ಎಂದಿದ್ದ ರಮೇಶ್ ಇದೀಗ ಅಸಲಿ ಆಟವನ್ನ ಶುರು ಮಾಡಿದ್ದಾರಾ? 15 ಜನ ಅತೃಪ್ತ ಶಾಸಕರ ಬಳಿ ಸಹಿ ಹಾಕಿಸಿಕೊಂಡು ರಮೇಶ್ ಜಾರಕಿಹೊಳಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 2 ದಿನಗಳ ಹಿಂದೆಯೇ ರಮೇಶ್ ಜಾರಕಿಹೊಳಿ ಸಹಿ ಹಾಕಿಸಿಕೊಂಡಿದ್ದಾರೆ. ಯಾಕಂತಂದ್ರೆ ಇಷ್ಟೆಲ್ಲ ಅಸಮಾಧಾನಗಳಾಗ್ತಾ ಇದ್ರು, ಇದೆಲ್ಲದರ ಮಧ್ಯೆ ಕೂಡ ಯಾರೂ ಅತೃಪ್ತರು ಮಾತನಾಡ್ತಾ ಇಲ್ಲ, ಇದರ ಬಗ್ಗೆ ಬಹಿರಂಗವಾದಂತಹ ಹೇಳಿಕೆಗಳನ್ನ ನೀಡ್ತಾ ಇಲ್ಲ. ಇದರ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ತಂತ್ರ ಅಡಗಿದ್ಯಾ ಅನ್ನುವಂಥದ್ದನ್ನೇ ನೋಡ್ಬೇಕಾಗತ್ತೆ. ಹೈಕಮಾಂಡ್ ಮುಂದೆ ಬಲ ಪ್ರದರ್ಶನಕ್ಕೆ ರಮೇಶ್ ಜಾರಕಿಹೊಳಿ ಮುಂದಾದ್ರ ಅಥವಾ ಈಗಾಗಲೇ ಪಕ್ಷದಿಂದ ಒಂದು ಕಾಲನ್ನ ಹೊರಗಿಟ್ಟಿದ್ದಾರಾ ಅನ್ನುವಂಥ ಕುತೂಹಲಗಳು ಎದುರಾಗಿದೆ. ಸಹಿ ಹಾಕಿ ಸೈಲೆಂಟ್ ಆಗಿದ್ದಾರಾ ಅತೃಪ್ತರು? ಮೈತ್ರಿ ಸರ್ಕಾರದ ವಿರುದ್ಧ ರಣಕಹಳಿಯನ್ನ ಮೊಳಗಿಸ್ತಾ ಇದ್ದಾರಾ? ಅಸಲಿ ಆಟವನ್ನ ರಮೇಶ್ ಜಾರಕಿಹೊಳಿ ಶುರು ಮಾಡಿದ್ದಾರಾ? ರಮೇಶ್ ಜಾರಕಿಹೊಳಿ ಸರ್ಕಾರ ಉರುಳಿಸುವುದು ಪಕ್ಕಾನ? 15 ಮಂದಿ ಶಾಸಕರನ್ನ ರಮೇಶ್ ಜಾರಕಿಹೊಳಿ ಒಗ್ಗೂಡಿಸುತ್ತಿದ್ದಾರಾ? 15 ಶಾಸಕರ ಬಳಿ ಸಹಿ ಹಾಕಿಸಿಕೊಂಡು ಹೋಗಿದ್ದಾರಾ ರಮೇಶ್? 2 ದಿನಗಳ ಹಿಂದೆಯೇ ಸಾಹುಕಾರ್ ಸಹಿ ಹಾಕಿಸಿಕೊಂಡಿದ್ದಾರೆ. ಹೈಕಮಾಂಡ್ ಮುಂದೆ ಬಲ ಪ್ರದರ್ಶನಕ್ಕೆ ರಮೇಶ್ ಮುಂದಾಗಿದ್ದಾರೆ. ರಮೇಶ್ ಜಾರಕಿಹೊಳಿ ಜೊತೆ ಇರುವಂತ 15 ಶಾಸಕರು ಯಾರು? ಉಮೇಶ್ ಕತ್ತಿ ಹೇಳಿಕೆ ಹಿಂದೆ ಇದೆಯಾ ರಮೇಶ್ ಅಸಲಿ ಆಟ ಅನ್ನುವಂಥದ್ದು? ಯಾಕಂತಂದ್ರೆ 24 ಗಂಟೆಗಳಲ್ಲಿ ಸರ್ಕಾರ ಉರುಳೋಗುತ್ತೆ, ಆದಷ್ಟು ಬೇಗ ಮೈತ್ರಿ ಸರ್ಕಾರ ಪತನವಾಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಉಮೇಶ್ ಕತ್ತಿ ಅವರು ಹೇಳಿದ್ರು. ಈ ಹೇಳಿಕೆಗಳ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ಈ ಒಂದು ತಂತ್ರ ಇದೆಯಾ ಅನ್ನುವಂಥದ್ದು, ಅಂದ್ರೆ ಉಮೇಶ್ ಕತ್ತಿ ಅವರ ಹೇಳಿಕೆ ಹಿಂದೆ ರಮೇಶ್ ಅಸಲಿ ಆಟ ಇದೆಯಾ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. ರಮೇಶ್ ಜೊತೆಗಿರುವಂತಹ 15 ಶಾಸಕರು ಯಾರು ಅನ್ನುವಂಥದ್ದು ಸದ್ಯ ಕುತೂಹಲವನ್ನ ಕೆರಳಿಸಿದೆ. ಕೆಲವೇ ದಿನಗಳ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು, ನನ್ನ ಜೊತೆ ಶಾಸಕರಿದ್ದಾರೆ, ಎಷ್ಟು ಜನ ಇದ್ದಾರೆ, ಯಾರು ಅಂತ ವಿವರ ಬಹಿರಂಗಪಡಿಸುವ ಅಗತ್ಯ ಇಲ್ಲ, ಅದನ್ನೆಲ್ಲ ನಾನು ಯಾಕೆ ಹೇಳಲಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. 3-4 ದಿನ ನನಗೆ ಕಾಲಾವಕಾಶವನ್ನ ಕೊಡಿ, ಆನಂತರ ನಾನು ಮಾಧ್ಯಮ ಮಿತ್ರರಿಗೆ ತಿಳಿಸ್ತೇನೆ ನನ್ನ ಮುಂದಿನ ನಿರ್ಧಾರ ಏನು, ನನ್ನ ನಡೆ ಏನು ಅನ್ನುವಂಥದ್ದು. ಮತ್ತು ನನ್ನ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ, ಏನು ರಾಜೀನಾಮೆ ನೀಡುವಂಥ ಒಂದು ಹೇಳಿಕೆಯನ್ನ ರಮೇಶ್ ಅವರು ನೀಡಿದ್ರು, ಆ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ ಅನ್ನುವಂಥದ್ದನ್ನ ಕೂಡ ಅವರು ಹೇಳಿದ್ರು. ಸೊ ಈಗಾಗಲೇ 4 ದಿನ ಕಳೀತಾ ಬಂತು, ಯಾವ ರೀತಿಯಾದಂಥ ನಿರ್ಧಾರವನ್ನ ರಮೇಶ್ ಜಾರಕಿಹೊಳಿ ಅವರು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಹಾಗಿದ್ರೆ ಅವರ ಜೊತೆ 15 ಜನ ಶಾಸಕರು ಸಂಪರ್ಕದಲ್ಲಿದ್ದಾರಾ? ಅವ್ರ ಜೊತೆ ಇದ್ದಾರಾ? ಆ ಶಾಸಕರ ಸಹಿಯನ್ನ ಪಡೆದೇ ರಮೇಶ್ ದೆಹಲಿಗೆ ಹೋಗಿದ್ದಾರಾ? ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಬೀಡು ಬಿಟ್ಟಿದ್ದಾರಾ? ಹೈಕಮಾಂಡ್ ಮುಂದೆ ಬಲ ಪ್ರದರ್ಶನವನ್ನ ರಮೇಶ್ ಜಾರಕಿಹೊಳಿ ನಡೆಸ್ತಾರಾ ಅನ್ನುವಂತಹ ತೀವ್ರವಾದಂತ ಕುತೂಹಲಗಳಿದೆ. ಮತ್ತೊಂದು ಕಡೆ ಬಿಎಸ್ವೈ ಕೂಡ ದೆಹಲಿಯಲ್ಲಿದ್ದಾರೆ. ಸೊ ಏನಾಗಬಹುದು ಅನ್ನುವಂತಹ ಸಹಜವಾದಂತಹ ಕುತೂಹಲ ಮನೆ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ರಮೇಶ್ ಜಾರಕಿಹೊಳಿ ಅವರ ಜೊತೆ 15 ಜನ ಶಾಸಕರಿದ್ದಾರೆ, ಅತೃಪ್ತರೆಲ್ಲರೂ ಹತ್ರ ಸಹಿ ಮಾಡಿಸ್ಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಹೈಕಮಾಂಡ್ ಮುಂದೆ ಬಲ ಪ್ರದರ್ಶನಕ್ಕೆ ರಮೇಶ್ ಮುಂದಾಗಿದ್ದಾರಾ ಅಥವಾ ಬೇರೆ ರೀತಿಯಾದಂತಹ ತಂತ್ರವನ್ನ ರಮೇಶ್ ರೂಪಿಸ್ತಿದ್ದಾರಾ ಅಂತ?
ಲಿಖಿತ ರಮೇಶ್ ಜಾರಕಿಹೊಳಿ 4 ದಿನದಿಂದ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳದೆ ಇರುವಂತದ್ದು ಒಂದು ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ ಅವರ ನಿಗೂಢ ನಡೆ ಒಂದ್ ಕಡೆ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಮೈತ್ರಿ ಸರ್ಕಾರಕ್ಕೆ ಒಂದು ನಡಕಾನ ಕೂಡ ಸೃಷ್ಟಿ ಮಾಡಿದೆ. ಆದ್ರೆ 15 ಜನ ಶಾಸಕರು ಮೊದ್ಲಿನೂ ಕೂಡ ಅವ್ರು ಹೇಳ್ತಾನೆ ಬಂದಿದ್ದಾರೆ, ನನ್ನ ಜೊತೆ ಯಾರ್ಯಾವ ಶಾಸಕರಿದ್ದಾರೆ ಅಂತ ನಾನ್ ಯಾಕೆ ಹೇಳಲಿ ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ತಿರುಗಿ ಪ್ರಶ್ನೆಯನ್ನ ಕೇಳಿದ್ರು. ಹೀಗಾಗಿ 15 ಜನ ಶಾಸಕರಿಗ ತಮ್ಮ ಜೊತೆ ಇರುವಂತ ಶಾಸಕರು ಏನಿದ್ದಾರೆ 15 ಜನ ಇದ್ದಾರೆ ಅಂತ ಹೇಳಲಾಗ್ತಿದೆ. 15 ಜನರ ಶಾಸಕರ ಸಹಿಗಳನ್ನ ಪಡೆದು ಒಂದು ವೇಳೆ ಅವ್ರೇನಾದ್ರು ಬಿಜೆಪಿ ಹೈಕಮಾಂಡ್ ನವ್ರನ್ನ ಮೀಟ್ ಆಗ್ತಾರ, ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಮೀಟ್ ಆಗ್ತಾರ ಇಂತ ಚರ್ಚೆ ಆರಂಭ ಆಗಿದೆ. ಹೀಗಾಗಿ ಇವತ್ತು ದೆಹಲಿಯಲ್ಲಿ ಯಡಿಯೂರಪ್ಪ ಅವರು ಕೂಡ ಇದ್ದಾರೆ. ಸೊ ದಕ್ಷಿಣ ಭಾರತದ ರಾಜ್ಯಗಳ ಬಿಜೆಪಿ ರಾಜ್ಯಾಧ್ಯಕ್ಷರ ಸಭೆಯಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಅದಾದ ನಂತರ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಯಡಿಯೂರಪ್ಪ ಕೆಲವೊಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡೋರು ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಏನಾದ್ರು ರಮೇಶ್ ಜಾರಕಿಹೊಳಿ ಅವರ ವಿಚಾರವನ್ನ ಚರ್ಚೆ ಮಾಡ್ತಾರ. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರು ನಿಜಕ್ಕೂ ಈ ರೀತಿಯಾದಂತ ತಮ್ಮ ಜೊತೆ ಇರುವಂತ MLA ಗಳ ಜೊತೆ ಒಂದು ವೇಳೆ ಮೈತ್ರಿ ಸರ್ಕಾರಕ್ಕೆ ಶಾಕ್ ಕೊಡುವಂತ ಒಂದು ಸಿದ್ಧತೆಯನ್ನ ನಡೆಸಿದಾರ ಅನ್ನುವಂತ ಚರ್ಚೆಗಳ ಆರಂಭ ಆಗಿದೆ. ಯಾಕಂದ್ರೆ ತಾವು ಗಮನಿಸಬಹುದು ಸೂಕ್ಷ್ಮವಾಗಿ ಸಚಿವ ಸ್ಥಾನ ಕೈ ತಪ್ಪದಂತ ಶಾಸಕರೇನಿದ್ದಾರೆ ಅವ್ರು ಯಾರು ಕೂಡ ಈಗ ಪಕ್ಷದ ವರಿಷ್ಠರ ವಿರುದ್ಧ ಆಗಲಿ ಪಕ್ಷದ ಮುಖಂಡರ ವಿರುದ್ಧ ಆಗಲಿ ಮಾತನಾಡ್ತಿಲ್ಲ. BC ಪಾಟೀಲ್ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ನಾಗೇಂದ್ರ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಮತ್ತೆ ಆನಂದ್ ಸಿಂಗ್ ಅವರು ಕಾಣಿಸ್ಕೊಂಡಿಲ್ಲ. ಸೊ ಎಲ್ಲರ ನಡೆ ನಿಗೂಢ ಆಗಿದೆ. ಹಾಗಾದ್ರೆ ನಿಜಕ್ಕೂ ಮೈತ್ರಿ ಸರ್ಕಾರಕ್ಕೆ ಆಪತ್ತು ಕಾಯ್ದಿದೆಯಾ? ಸೊ ಈ ರೀತಿಯಂತ ಚರ್ಚೆಗಳ ಆರಂಭ ಆಗಿದೆ. ಹಾಗಾದ್ರೆ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಿರೋದು ಯಾಕೆ? ಒಳಗೆ ಆಪರೇಷನ್ ಕಮಲ ಮತ್ತೆ ನಡೀತಾ ಇದೆಯಾ ಅನ್ನುವಂತ ಒಂದಿಷ್ಟು ಚರ್ಚೆಗಳ ಆರಂಭ ಆಗಿದೆ. ಲಿಖಿತ ನೋಡ್ಬೇಕು ಇವತ್ತು ಅಥವಾ ನಾಳೆ ಸದ್ಯದಲ್ಲೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತ ಸಾಧ್ಯತೆಗಳಿದೆ. ಈ ಎಲ್ಲ ಕುತೂಹಲಗಳಿಗೆ ತೆರೆ ಬೀಳುವಂತ ಸಾಧ್ಯತೆಗಳಿದೆ. ಹಾಗೊಂದು ವೇಳೆ ಏನಾದ್ರು ಆದ್ರೆ ಮೈತ್ರಿ ಸರ್ಕಾರಕ್ಕೆ ಆಪತ್ತು ಗ್ಯಾರಂಟಿ. ಮತ್ತೆ ರಮೇಶ್ ಜಾರಕಿಹೊಳಿ ಅವರ ನಿರ್ಧಾರದ ಮೇಲೆ ಎಲ್ಲ ಒಂದು ಕುತೂಹಲಗಳಿಗೆ ತೆರೆ ಬೀಳುವಂತ ಸಾಧ್ಯತೆಗಳಿದೆ ಲಿಖಿತ. ಓಕೆ ಪವನ್, ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರೇ ಒಂದು 3-4 ದಿನಗಳ ಹಿಂದೆ ಹೇಳಿದ್ರು, ನನ್ನ ಜೊತೆ ನನ್ನ ಸಂಪರ್ಕದಲ್ಲಿ ಶಾಸಕರಂತೂ ಇದ್ದಾರೆ, ಆದರೆ ಎಷ್ಟು ಜನ ಇದ್ದಾರೆ ಯಾರು ಅನ್ನುವಂಥ ಮಾಹಿತಿ ನಾನು ಯಾಕೆ ಹೇಳಲಿ ಅನ್ನುವಂಥದ್ದು. ಅಂದರೆ ಒಂದಷ್ಟು ಜನ ಅವರ ಜೊತೆ ಸಂಪರ್ಕದಲ್ಲಿ ಇರೋದಂತೂ ಹೌದು ಅಂತ, ಅಂದರೆ ಒಳಗೊಳಗೆ ನಿಗೂಢವಾಗಿ ತಂತ್ರಗಳನ್ನು ಮೈತ್ರಿ ಸರ್ಕಾರದ ವಿರುದ್ಧವಾಗಿ ಕೆಲಸ ಮಾಡಲಾಗ್ತಾ ಇದೆಯಾ ಅನ್ನುವಂಥದ್ದು. ಇದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗುತ್ತಾ, ಅಥವಾ ಬೇರೆ ರೀತಿಯಾದಂಥ ರಾಜಕೀಯ ಬೆಳವಣಿಗೆಗಳಿಗೆ ಇದು ವೇದಿಕೆಯನ್ನು ಕಲ್ಪಿಸ್ಕೊಡುತ್ತಾ ಅಂತ? ಲಿಖಿತ, ಈಗ ಕಾಂಗ್ರೆಸ್ ವಲಯದಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಅನ್ನೋದನ್ನ ಕೆಲವೊಂದಿಷ್ಟು ಮೂಲಗಳು ಮಾಹಿತಿ ನೀಡಿರೋ ಪ್ರಕಾರ ಕಾಂಗ್ರೆಸ್ನ ಮೂಲಗಳು DK ಶಿವಕುಮಾರ್ ಅವರ ನಿಯಂತ್ರಣದಲ್ಲಿದ್ದಾರೆ. ಯಾರು ನಾಗೇಂದ್ರ ಅವರು ಮತ್ತೆ ಆನಂದ್ ಸಿಂಗ್ ಅವರು. ಹೀಗಾಗಿ ಅವರಿಬ್ರು ಪಕ್ಷ ಬಿಡೋ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಅವರು ಪಕ್ಷ ಬಿಡಲ್ಲ ಅನ್ನುವಂತ ಕಾನ್ಫಿಡೆಂಟ್ ಅಲ್ಲಿ ಕಾಂಗ್ರೆಸ್ ಮುಖಂಡರಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ಅವರ ಜೊತೆ ಇದ್ದಾರೆ ಅಂತ ಹೇಳಲಾಗ್ತಿರುವಂತ ಶಾಸಕರು ಸತೀಶ್ ಜಾರಕಿಹೊಳಿ ಅವ್ರ ಜೊತೆನೂ ಕೂಡ ಕ್ಲೋಸ್ ಇದ್ದಾರೆ. ಹೀಗಾಗಿ ಅವ್ರ ಮುಖಾಂತರ ಸತೀಶ್ ಜಾರಕಿಹೊಳಿ ಅವ್ರ ಮುಖಾಂತರ ಆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಬಹುದು. ಅವರು ಯಾರು ಕೂಡ ಹೋಗೋದಿಲ್ಲ ರಮೇಶ್ ಜಾರಕಿಹೊಳಿ ಅವ್ರ ಜೊತೆ. ಓಕೆ, ಧನ್ಯವಾದ ಪವನ್ ಮಾಹಿತಿಗಾಗಿ.